ಹೌದು, ಒಳ್ಳೆ ಚೆನ್ನಾಗಿ ಕೊಡ್ತಾರೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಬರೋರಿಗೆಲ್ಲ ಸಹಾಯ ಮಾಡ್ತಾರೆ. ನಾವು ಯಾವುದೇ ಏನೋ ಹಾಲ್ ಓಪನ್ ಮಾಡ್ತಾ ಇದ್ದೀರಾ ಈ ಟೈಮ್ಗೆ ಹೇಳ್ತೀವಲ್ಲ, ಈಗ ಇಂಟರ್ನ್ಯಾಷನಲ್ ಮಾಡ್ತೀವಿ, ವಾನ್ಸವಾಡಿಯಲ್ಲಿ ಆಡಿಟೋರಿಯಂ ಮಾಡ್ತಾ ಇದ್ವಿ, ಇದನ್ನು ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ವಿ, ಸ್ಟೇಡಿಯಂ ಮಾಡ್ತಾ ಇದ್ವಿ, ಸರ್ವಜ್ಞನಗರದ ದೊಡ್ಡ ಪಾರ್ಕ್ ಮಾಡಬೇಕು, ಸ್ಟ್ಯಾಚ್ಯೂ ಮಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ನೋಡ್ತಾ ಇದ್ರು ಅದು. ಹೌದು, ಕೇಳಿ ನನಗೆ ನಾವು ಏನಿದೆ ಶರಾವತಿ ಸ್ಟೋರೇಜಲ್ಲಿ ಯಾರಿಗೆ ತೊಂದರೆ ಆಗ್ತದೆ. 2,000 ಮೆಗಾವಾಟ್ ನನಗೆ ಹೇಳಿದಲ್ಲ, 1,000 ಮೆಗಾವಾಟು ಶರಾವತಿ ಪ್ರಾಜೆಕ್ಟಿಗೆ ಬರ್ತಾರೆ. ಅದು ಸಾವಿರಾರು ಜನರು ಭೂಮಿ ಕಳ್ಕೊಂಡಿದ್ದಾರೆ, ಸಾವಿರಾರು ಎಕರೆ ಲ್ಯಾಂಡ್ ಸಬ್ಬರ್ಜಿ ಆಗಿದೆ ಎಲ್ಲ. ಈ ಹೊಸ ಇದರಲ್ಲಿ ಒಂದೇ ಒಂದು ಎಕರೆ ಸಬ್ಬರ್ಜಿ ಆಗಿದೆ. ನಮಗೆ 125 ಎಕರೆ ಜಾಗ ಬೇಕು. ಅಲ್ಲಿ 125 ಎಕರೆ ಹೆಚ್ಚು ಜಾಗ. ಆ ಪೈಪ್ಲೈನ್ ಕೆಳಗಡೆಯಿಂದ ಗೇರುಸೊಪ್ಪೆಯಿಂದ ಮೇಲೆ ಇದಕ್ಕೆ ನೀರು ತಗೊಂಡು ಹೋಗ್ಬೇಕಲ್ಲ, ಪೈಪ್ಲೈನ್ ಅದು ಅಂಡರ್ಗ್ರೌಂಡಿಗೆ ಹೋಗ್ಬೇಕು. ಒಂದು ಸರ್ತಿ ಪೈಪ್ಲೈನ್ ಕೆಳಗಡೆ ಹೋದರೆ ಮತ್ತೆ ನಾವು ಅದನ್ನು ಮುಚ್ಚಬಹುದು. ಅಲ್ಲಿ ಮರಗಳೆಲ್ಲ ಬರ್ತದೆ. ಬಾಗಿ ಒಂದು ಪಂಪ್ ಹೌಸ್ ಕಟ್ಟಲಿಕ್ಕೆ ಸ್ವಲ್ಪ ಜಾಗ ಬೇಕಾಗ್ತದೆ, ಮತ್ತು ರಸ್ತೆ ಹೋಗ್ತದೆ, ಏನು ಬೇಕಾಗಿಲ್ಲ. ಅದಕ್ಕೆ ಎಲ್ಲ ಕ್ರಮಗಳು ತಗೊಳ್ತಾ ಇದೆ. ಸ್ಟೇಟ್ ಗೌರ್ಮೆಂಟಿಂದ ಪರ್ಮಿಷನ್ ಇರಬೇಕು, ಎನ್ವಿರಾನ್ಮೆಂಟಲ್ ಪರ್ಮಿಷನ್, ನಾವಾಗಿ ಹೋಗಿ ಕಟ್ಟಲಿಕ್ಕೆ ಆಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಪರ್ಮಿಷನ್, ಇದರಲ್ಲಿ ಕರೆಕ್ಟಾಗಿ ಅಪ್ಲೈ ಮಾಡ್ತಾ ಇದೆ. ಅವ್ರು ಪರ್ಮಿಷನ್ ಕೊಟ್ಟ ಮೇಲೆ ನಾವು ಕಟ್ಟಲಿಕ್ಕೆ ಆಗುತ್ತೆ. ಅದಕ್ಕಿರೋದಲ್ಲ, ಅವರೆಲ್ಲ ಸ್ಟಡಿ ಮಾಡಬೇಕು ಮಾಡ್ತಾರೆ. ಕೆಲವರು ಅದು ಗೊತ್ತಿಲ್ಲದವರು ನನ್ನ ಹತ್ರ ಬಂದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೇನೋ ಡೌಟ್ ಇದ್ದರೆ ಕೇಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈಗ ಮರಗಳು ನಾಶ ಆಗಿರೋದು, ಮರಗಳು ಒಂದು ಮರ 10 ಮರ ನೆಡುವಂಥ ಒಂದು ನಾವು ಈಗಾಗಲೇ ಕುದುರೆಮುಖದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಫಾರೆಸ್ಟ್ ಲ್ಯಾಂಡ್ ಅಲಾಟ್ ಮಾಡಿದರೆ ಮರ ನೆಡುವಂಥ ಕೆಲಸ. ನಮ್ಮ ಪ್ರಕಾರ 10,000 11,000 ಮರಗಳು ದೊಡ್ಡ ಮರಗಳಲ್ಲ, ಸಣ್ಣ ಮರಗಳು ಸೇರಿ. ಇವತ್ತು ಇದರಲ್ಲಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಹೈಡ್ರೋ ಪ್ರಾಜೆಕ್ಟ್ ತಗೊಳ್ತಾರೆ. ಅದರಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ರೆ 1,600 ಮೆಗಾವಾಟ್ ಇವತ್ತು ಉತ್ಪಾದನೆ ಮಾಡುವಂಥ ಕ್ಲಿಯರೆನ್ಸ್. ಅದರಲ್ಲಿ ಸುಮಾರು 36,000 ಎಕರೆ ಏನಿಲ್ಲ ಅಲ್ಲ ಇದರಲ್ಲಿ. ಮತ್ತು ನಾಳೆ ನಮಗೆ ಎಲೆಕ್ಟ್ರಿಸಿಟಿ ಬೇಕಲ್ಲ. ಈಗ ನಮಗೆ ಸೋಲಾರು ಹಗಲು ಹೊತ್ತು ಬರ್ತದೆ, ರಾತ್ರಿ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು ನಮಗೆ ಶಾರ್ಟೇಜ್ ಇರ್ತದೆ, ಪೀಕ್ ಅವರ್ಸ್. ಆಗ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ, ಸೋಲಾರನ್ನ ಉಪಯೋಗಿಸಿ, ಆಗ ಬೆಳಗ್ಗೆ ಡೈರೆಕ್ಟ್ ಟೈಮು ಚೀಪ್ ಇರುತ್ತೆ. ಅದನ್ನು ಪಂಪ್ ಮಾಡಿ ಸ್ಟೋರ್ ಮಾಡಿದರೆ 5 ನಿಮಿಷದಲ್ಲಿ ನಾವು ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ಬೋದು. ಇದು ಸುಮಾರು ವರ್ಷದಿಂದ ಪೆಂಡಿಂಗ್ ಇದ್ದ ಪ್ರಾಜೆಕ್ಟನ್ನು ಇವತ್ತು ನಮ್ಮ ಚೀಫ್ ಮಿನಿಸ್ಟರ್ ಅದಕ್ಕೆ ಯೂಸ್ ಮಾಡ್ತಾಯಿದ್ದೀವಿ, ಅಂಥ ಕೆಲಸ ಮಾಡ್ತಾಯಿದ್ದೀವಿ. ಏನು ತಪ್ಪು ಯಾರಾದ್ರು ಹೇಳ್ತಾರೋ ನಮ್ಮ ಹತ್ರ ಬಂದು ಜಾಗ, ನಾನು ಬೇಕಾದರೆ ಯಾರಿಗೆ ಸಮಸ್ಯೆ ಇದ್ದರೆ ನೀವು ಜರ್ನಲಿಸ್ಟ್ಗಳು ಬರೋದಾದರೆ ನಾನು ನಿಮಗೆ ನಮ್ಮ ಆಫೀಸರ್ಗಳು, ನಮ್ಮ ಇಂಜಿನಿಯರ್ಗಳು ಬರ್ಸಿ ಎಲ್ಲ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ. ಬೇಕಾದರೆ ಮಾಡ್ತೀವಿ.
mentioned Dr. SRC Memorial Award ceremony today. Dr. S.R. Chandrasekhar Institute of Speech and Hearing today celebrating the Founders Day and Memorial Award distribution and also the graduation day. The 31 bachelor's degree students in bachelor's in audiology and speech language pathology and 17 master's degree students in speech pathology and audiology are graduating today from the Institute of Speech and Hearing. And this is a project of Lions Club Bangalore East and managed by Bangalore Speech and Hearing Trust. This is Krishna Reddy, chairman of the institution and director, and we have Suresh Babu, secretary and treasurer Santavadan. We have today our keynote speaker and guest from Rajiv Gandhi University of Health Sciences, Vice Chancellor Dr. Bhagavan with us to give the degrees to the hand over the degrees to the students. And also we have a guest of honor who is a former Vice Chancellor of Rajiv Gandhi University, Dr. Chandrasekhar Shetty with us, and it's pleasure to have all the guests. And we had a Minister for Energy for Government of Karnataka with us in the beginning of the Founders Day celebrations, and he had addressed all the students and all the staff and trustees. And we have all the trustees here of the Dr. S.R. Chandrasekhar Institute of Speech and Hearing and Bangalore Speech and Hearing Trust. So this institution has been existing for last 48 years, founded by Dr. S.R. Chandrasekhar, an ENT surgeon, a visionary. Now we are reaching out to various rural population with various partnerships with Sri Japananji in Pavagada, Ramakrishna Ashram, and also Madhusudan Sai Hospital in Mudanahalli. We are really proud to say that we have fitted 600 hearing aids free of cost to the rural population, and we are hoping to give another 400 hearing aids to the rural population next few months. And this financial year we'll be reaching out to 1,000 people with the free hearing aids, and it's very niche field where governments are not in a position to support these people who are in need of hearing aids. And also we are screening the newborn babies this year. We have screened 12,000 newborn babies for hearing impairment issues. The early intervention of hearing impaired is most important. So in this direction this institute is going forward, and we have CSR partners who come forward to partner with us to reach out to as many as rural population as possible. I would like Dr. Bhagavan, Vice Chancellor of Rajiv Gandhi University of Health Sciences, to say a few words. Good evening. Great pleasure to give away the degrees today for the graduates from this very prestigious institute. It's probably one of the oldest in the country. Of course, it's the oldest in one of the second oldest in the state. We are very proud that it's doing a yeoman service, not only in the academic field but also in the entrepreneurship, giving away free hearing aids, treating patients from all walks of life free of cost and also with very little probably charges. So that kind of a service is noble service. As Vice Chancellor, I would definitely be happy. The college has requested Rajiv Gandhi University of Health Sciences, one of the prestigious universities in the country and the probably biggest in the global, with 1,500 and more institutions under its belt. The institute has requested that this institution and speech and hearing could be brought under the ambit of Rajiv Gandhi University of Health Sciences. We will definitely work it out, and we will request our Honorable Medical Education Minister and the Ministry and also Higher Education Minister to bring it under Rajiv Gandhi, so that we will have better coordination, better interdisciplinary discussions and health related work to be done and health related education to be continued in this state. So I am honored and proud that our Honorable Vice Chancellor, former Vice Chancellor of Rajiv Gandhi University, is with us in guiding us, and all the lioness. Okay, ready, sir? Okay.
pledge to promote and maintain high standards of clinical and ethical practice, to serve with compassion and commitment persons with speech, language, hearing, and